ತಿಂಗಳು 24ಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ನಡೆದ ದೇವರುಗಳು ಏನಿದ್ದಾರೆ, ಯಾರು ನಮ್ಮ ಮುಗುಳ್ಕೋಟ್ ತಾತನವ್ರು ಇರ್ಬೋದು, ಆನಂದ್ ಗುರುಜಿ ಇರ್ಬೋದು, ಅವ್ರ ಸಮಕ್ಷಮದಲ್ಲಿ ಇವತ್ತು ಲೆಜೆಂಡ್ ಆರಂತ ಒಬ್ಬ ದಂತಕಥೆ ಆಗಿರುವಂಥ ವ್ಯಕ್ತಿ ತಮಗೆಲ್ಲ ಗೊತ್ತಿದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಸಂತೋಷ್ ಹೆಗಡೆಯವರು ಅವತ್ತು 4 ಗಂಟೆಯಿಂದ 9 ಗಂಟೆವರೆಗೆ ನಮ್ಮ ಹಿಂದೆ ನಿಮ್ಮ ಜೊತೆ ಇರ್ತಾರೆ, ಎಲ್ಲರ ಜೊತೆ ಬೆರೀತಾರೆ, ಎಲ್ಲರಿಗೂ ನಿಮಗೇನು ಫೋಟೋ ಒಂದು ಸೆಷನ್ ಕೊಡ್ತಾರೆ. ಅಂಥವ್ರು ಅವರೇ ನಮಗೆ ಶಕ್ತಿ. ಆ ನ್ಯಾಯದ ಮೂರ್ತಿ ಸಮೇತ ಹೋಗಿ ಇನ್ನೂ ಹಲವಾರು ಇವತ್ತು UT ಖಾದರ್ ಸಾಹೇಬ್ರಲ್ಲಿ ನಮ್ಮ ಒಬ್ಬ ಜಿಲ್ಲಾಧ್ಯಕ್ಷ ಗಳಿಸಿ ಹೋಗಿ ಅವರನ್ನೂ ಬರ್ತೀವಂತ ಒಪ್ಕೊಂಡಿದ್ದಾರೆ. ಸಂತೋಷ್ ಲಾಡ್ಗೂ ಕೊಟ್ಟಿದ್ದೀವಿ. ಅನೇಕ ಗಣ್ಯರು ಬರ್ತಾ ಇದ್ದಾರೆ. ಹಾಗೆ ಮಾಹಿತಿ ಆಯೋಗದ ಕಮಿಷನರ್ ರುದ್ರಣ್ಣ ಅರ್ತಿಕೋಟಿ ನನ್ನ ಆತ್ಮೀಯರು ಹಿಂದೆ ವಿಜಯವಾಣಿ ಪತ್ರಿಕೆಯಲ್ಲಿ ಇದ್ದರು. ಇವತ್ತು ಮಾಹಿತಿ ಆಯೋಗಕ್ಕೆ ಕಮಿಷನರ್ ಆಗಿ ಸರ್ಕಾರದಿಂದ ನಿಮಗೆ ಅವರೂ ಬರ್ತಾರೆ. ಮಾಹಿತಿ ಹಕ್ಕಿನ ಬಗ್ಗೆ ಅವರೂ ಸವಿಸ್ತಾರವಾಗಿ ತಮಗೆ ತಿಳಿಸ್ತಾರೆ. ಇದ್ರ ಜೊತೆಗೆ ನಾಡಿನ ದಿಗ್ಗಜ ಪತ್ರಕರ್ತರು ನಮ್ಮ TSSR ಪ್ರಶಸ್ತಿ ಗಂಗಾಧರ್ ಮೊದಲಿಯಾರ್ ಇರ್ಬೋದು, ಅರವಿಂದ್ ಸಾಗರ್ ಇರ್ಬೋದು, ಗ್ಯಾರಂಟಿ ಚಾನಲ್, ಅದ್ರ ಜೊತೆಗೆ ನಮ್ಮ B ಗಣಪತಿ ಅಂತ ತಂದೆ ಆದಂಥ ಹೆಸರು ಹೊಂದಿ ನಾಡಿನ ದಿಗ್ಗಜ ಪತ್ರ ಅವರು ಒಬ್ಬರು ಅಂತ. ಆಮೇಲೆ ಡಾಕ್ಟರ್ ಆಂಜನಪ್ಪ ಅಂತ ತಾವೆಲ್ಲ ಯೂಟ್ಯೂಬಲ್ಲಿ ನೋಡಿರ್ತೀವಿ. ಪತ್ರಕರ್ತರ ಆರೋಗ್ಯದಲ್ಲಿ ನನ್ನ ಪಾತ್ರ ಅಂತ ವಿಶೇಷ ಕಾಳಜಿ ತಂದು ಅದ್ರ ಬಗ್ಗೆ ನಿಮಗೆ ಯಾವ ರೀತಿ ನಿಮ್ಮ ಆರೋಗ್ಯಕ್ಕಾಗಿ ಉಪನ್ಯಾಸ ದಯಮಾಡಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿ ಆಗಬೇಕು. ಜೊತೆಗೆ ಇನ್ನು ಮುಂದಿನ ದಿನದಲ್ಲಿ ಅವತ್ತು ಒಂದು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಚಾರಿಟಬಲ್ ಟ್ರಸ್ಟ್ ಈಗಾಗಲೇ ರಿಜಿಸ್ಟರ್ ಆಗಿದೆ. ನಮ್ಮ ಕಾರ್ಯಕ್ರಮದ ಮುಖಾಂತರ ಚಾಲನೆ ಕೊಡ್ತಾ ಇದ್ದೀನಿ. ಚಾಲನೆ ಮುಖಾಂತರ ಅವತ್ತು 2 ರಿಂದ 3 ಜನ ಪತ್ರಕರ್ತರಿಗೆ 10,000 ರೂಪಾಯಿ ಒಂದು ಪರಿಹಾರ ಚೆಕ್ ನಾನು ಗಣ್ಯರಿಂದ ಅವತ್ತು ಕೊಡುವುದರ ಮುಖಾಂತರ ಚಾಲನೆ ಕೊಟ್ಟು ಪತ್ರಕರ್ತರಿಂದ ಪತ್ರಕರ್ತರಿಗಾಗಿ ಅಂತ ಹೇಳ್ಕೊಂಬಿಟ್ಟು ಒಂದೇನು ಇವತ್ತು ನಾನು ಮಾಡಿದ್ದೀನಿ. ಒಂದು 300 ಜನ ಸೆಲೆಕ್ಟ್ ಮಾಡಿ ಇವತ್ತು 3,000 ಜನ ನಮ್ಮಲ್ಲಿ ಸದಸ್ಯರು ಏನಿದ್ದಾರೆ, ಒಂದು 100 ರೂಪಾಯಿ ಬಡ ಬಗ್ಗರಿಗೂ ಇಲ್ಲ ನಿರ್ಗತಿಕರಿಗೂ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿದ್ದೋ ಇಲ್ಲ ಯಾವುದೋ ಒಂದು ನಿಮ್ಮ ಕೆಟ್ಟ ಚಟಗಳಿಗೆ ಏನಾದರೂ ವಿನಿಯೋಗಿಸ್ತಿದ್ರೆ ಕೇವಲ ಒಂದು ತಿಂಗಳಿಗೆ ಒಂದು 100 ರೂಪಾಯಿ ಆ ಒಂದು ಟ್ರಸ್ಟಿಗೆ ಆ ಫೋನ್ ಪೇ ಮುಖಾಂತರ ಹಾಕಿದರೆ ಒಂದು ಜೀವನದಲ್ಲಿ ನಾವು ಪತ್ರಕರ್ತರ ಸಾರ್ಥಕ ಕೆಲಸ ಆಗುತ್ತೆ. ಅದು ನಮ್ಮ ಸದಸ್ಯರು ಯಾರು ಇರ್ತಾರೆ, ನೊಂದಂಥವ್ರು ಯಾರು ಇರ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ದೇವ್ರನ್ನ ಕೇಳ್ತೀನಿ. ಒಂದು ವೇಳೆಗೆ ಆದಂಥ ಸಂದರ್ಭದಲ್ಲಿ ನಮಗೆ ನಾವೇ ಬೆಳಕು ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೇ ಶಕ್ತಿ ತುಂಬನ. ಯಾವ ಸರ್ಕಾರನ ಇನ್ನೊಬ್ಬ ದೊಡ್ಡವ್ರನ್ನ ಕೇಳೋಂಥದ್ದು ಬೇಡ. ಇವತ್ತು ಹನಿಗೂಡದೆ ಒಂದು ಹಳ್ಳ ಕೊಳ್ಳೋದು ರೀತಿ ಏನೈತೆ ಆ ರೀತಿ ನಾವು ಇನ್ನೊಂದು ವರ್ಷ 2 ವರ್ಷದಾಗೆ ಆ ರೀತಿ 10,000 ಶುರುವಾಗಿರೋದು 1 ರಿಂದ 2 ಲಕ್ಷ ತೊಗೊಳ್ಳೋಂಥ ಒಂದು ಪರಿಸ್ಥಿತಿಗೆ ನೀವೆಲ್ಲ ಮನಸ್ಸು ಮಾಡಿದ್ರೆ ಆಗ್ತದಂತ ಹೇಳ್ತಾ ಆ ದಿಟ್ಟತನದಿಂದ ಹೆಜ್ಜೆ ಸಾಕ್ಷಿನಿ. ದಯಮಾಡಿ ನೀವೆಲ್ಲ ನನ್ನ ಶಕ್ತಿಯಾಗಿ ಇಲ್ಲಿವರೆಗೆ ತುಂಬಿದಿರಿ. ಇದೇ ರೀತಿ ಇನ್ನು ಬೇರೆ ಕೆಲವು ಕಡೆ ಆಗಿನ ಕಡೆ ತಾವು ಮನವೊಲಿಸ್ಬಿಟ್ಟು ನಮ್ಮ ಕಡೆ ಕರ್ಕೊಂಬರೋಂಥ ಶಕ್ತಿ ಎಲ್ಲ ತಾವೆಲ್ಲ ಮಾಡಬೇಕು. ಆಮೇಲೆ ಸೋಷಿಯಲ್ ಮೀಡಿಯಾ ಇಲ್ಲ ಫೇಸ್ಬುಕ್ ಸಂಬಂಧಪಟ್ಟಂಗೆ ಯಾವುದೇ ಪ್ರಚಾರ ಇದೆ ನಿರ್ಭಯವಾಗಿ ತಮ್ಮ ಇದ್ರ ಮುಖಾಂತರ ಎಲ್ಲ ಕಡೆ ಹಲ್ಚಲ್ಲಾಗೋ ರೀತಿ ಯಾವುದೇ ನ್ಯೂಸ್ ಆಗಿರಲಿ, ನಮ್ಮದು ಯಾವುದೇ ನಿಮ್ಮ ಜಿಲ್ಲಾ ಸಮ್ಮೇಳನಗಳಾಗಲಿ ತಾಲೂಕು ಪತ್ರಿಕಾ ಅದನ್ನೆಲ್ಲ ಅಷ್ಟು ಮಟ್ಟದಾಗಿ ತಾವೇ ಶಕ್ತಿ ಕೊಡ್ಬೇಕಂತ ಹೇಳೋದ್ರ ಜೊತೆಗೆ ನಾವು ದೊಡ್ಡ ಪತ್ರಿಕೆ ಚಾನಲ್ ನಂಬ್ಕೊಂಬೋದು ಬೇಡ, ಅವರು ಹಾಕೋದೂ ಇಲ್ಲ. ಇವಾಗ ಏನಾಗ್ಬಿಟ್ಟವಪ್ಪ ಅಂತಂದರೆ ಕೆಲವು ಮೂಗು ಮುರಿಯಂಥ ಸ್ಥಿತಿ. ಮುಂದೆ ಬಂಗ್ಲೆ ಮಲ್ಲಿಕ ನಮ್ಮ ಬುಡಕ್ಕೆ ಬರ್ತಾರಂತ ಅವ್ರಿಗೆ ಗೊತ್ತಿದೆ. ಇವತ್ತು ಪತ್ರಕರ್ತರುಗಳಿಗೆ ಅನ್ಯಾಯ ಮಾಡಿ ಅವರಿಗೆ ಪೇ ಸ್ಲಿಪ್ ಕೊಡ್ತಾ ಇಲ್ಲ. ಇವತ್ತು ಇನ್ಸೂರೆನ್ಸ್ ಕೊಡಲೇಬೇಕು, ಒಬ್ರಿಗೂ ಕೊಡ್ತಾ ಇಲ್ಲ. ಇವಕ್ಕೆಲ್ಲ ದೊಡ್ಡ ಮಟ್ಟದಾಗಿ ಹೋರಾಟ ಇದೆ. ಇವತ್ತು ಸಂತೋಷ್ ಲಾಡಿಗೂ ನಾನು ಮನವರಿಕೆ ಮಾಡಿಕೊಡ್ತೀನಿ. ಕಾನೂನು ಚಾಟಿ ಏನಿದೆ, ನಮ್ಮ ಪತ್ರಕರ್ತರು ಸಂಪಾದಕರು ಏನು ದೊಡ್ಡರಲ್ಲ, ಅವರಿಗೂ ಕಾನೂನು ವ್ಯಾಪ್ತಿಯಲ್ಲಿ ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಆಗಲೇಬೇಕಂತ ಒಂದು ದೊಡ್ಡ ಹೋರಾಟ ನಮ್ಮ ಈ ಕಾರ್ಯಕ್ರಮ ಶುರು ಮಾಡ್ತೀನಿ. ಅವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿಗೆ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀನಿ, ಅಲ್ಲಿಂದ ಶುರುವಾಗ್ತದೆ ಅಂತ ಹೇಳೋ ಜೊತೆಗೆ ಇವತ್ತು ಇಂದಿನ ಸಭೆಗೆ ತಾವೆಲ್ಲ ಪಾಪ ಎಷ್ಟೆಷ್ಟು ಕೆಲಸ ಇತ್ತು ಬಂದಿದ್ದೀರಿ. ತಮಗೆಲ್ಲ ಮತ್ತೊಮ್ಮೆ ಹೃದಯಪೂರ್ವಕ ನಮನವನ್ನು ತಿಳಿಸ್ತಾ ನನ್ನ ಒಂದು ಈ ಮಾತಿಗೆ ವಿರಾಮ ನೀಡೋ ಜೊತೆಗೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕು ಅಂದ್ಬಿಟ್ಟು ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ.